ಹಲೋ ನಮಸ್ಕಾರ. ಬನ್ನಿ ನ್ಯೂ ಇಯರ್ಗೆ ಒಂದು ನ್ಯೂ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಹೊಸ ವರ್ಷ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವೇನೇನು ಅಂದ್ಕೊಂಡಿದ್ದೀರೋ, ಹೊಸ ರೆಸಲ್ಯೂಷನ್ಸ್ಗಳನ್ನ ಹಾಕ್ಕೊಂಡಿದ್ದೀರೋ ಅದೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳ್ತಾ ಇವತ್ತು ಬನ್ನಿ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಬ್ಬಳೇ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾನು ಫೋರಮ್ ಮಾಲಿಗೆ ಬಂದಿದ್ದೀನಿ. ಯಾಕೆ ಅಂದರೆ ಎಲ್ಲರೂ ಅವರ ಲೈಫ್ನಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನನ್ನ ನ್ಯೂ ಇಯರ್ನ ನಾನು ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಫೋರಮ್ ಮಾಲಿಗೆ ಬಂದಿದ್ದೀನಿ. ಫೋರಮ್ ಮಾಲ್ ಒಂಥರ ಕನಕಪುರ ರೋಡಲ್ಲಿರೋರಿಗೆಲ್ಲ ತವ್ರ ಮನೆ ಇದ್ದಂಗೆ. ಸೊ ನೆನಪಾಗದೆ ಪಟ್ ಅಂತ ಅಲ್ಲಿ ಹೋಗಬೇಕು ಅಂತ. ಸೊ ನಾನಿಲ್ಲಿ ಫಸ್ಟ್ ಟೈಮು ಬೆರಿಟೋ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲೇ ಈ ಬೆರಿಟೋನ ತಿಂದಿಲ್ಲ ನಾನು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯಾಕೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಇಷ್ಟ ಆಯಿತು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಅಲ್ಲಿಂದ ಹೊರಟಿದ್ದೆ ಡೆವಿಲ್ ಮೂವಿಗೆ. ನಾನು ತುಂಬ ದಿನ ನೋಡಬೇಕು ಅಂತ ಅಂದ್ಕೊಂಡು ಇವತ್ತು ನ್ಯೂ ಇಯರ್ ದಿನ ನೋಡೋಗು ಟೈಮ್ ಬಂತು. ಆ್ಯಂಡ್ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೆ ನಾನಂತೂ. ನೆಗಡಿ ಅಂತೂ ಆಗಿಬಿಟ್ಟು ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಈಗಲೂ ವಾಯ್ಸ್ ಇನ್ನೂ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಆ್ಯಂಡ್ ಅಲ್ಲಿ ಫೋಟೋ ಬೂತ್ ಕೂಡ ಇಟ್ಟಿದ್ರು. ಇದು ನಾನು ಬರೀ ವೀಡಿಯೋಸಲ್ಲಿ ನೋಡ್ತಾ ಇದ್ದಿದ್ದು ಅಷ್ಟೇ, ನಾನು ನೋಡೇ ಇಲ್ಲ ಅಂತ ಅಂದ್ಕೊಳ್ಳಿ ಫಸ್ಟ್ ಟೈಮು. ಆ್ಯಂಡ್ ನಾನು ಕ್ಯಾಪ್ಚರ್ ಮಾಡೇ ಬಿಟ್ಟೆ. ಅದರಲ್ಲಿ ಒಂದೇ ಫೋಟೋ ಆ್ಯಕ್ಚುಲಿ ಚೆನ್ನಾಗಿತ್ತು. ಕ್ಯಾಂಡಿಡ್ ಫೋಟೋಸ್ ಆಲ್ಮೋಸ್ಟು ಒಂದು ಫೋಟೋ ಅಂತ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಫೋರಮ್ ಮಾಲ್ ಫುಲ್ಲು ಜನ. ನಾನು ಸ್ವಲ್ಪ ಶಾಪಿಂಗ್ ಕೂಡ ಚೆನ್ನಾಗಿ ಏನೇನು ಮನಸ್ಸಿಗೆ ಬರುತ್ತೋ ಎಲ್ಲ ಶಾಪಿಂಗ್ ಮಾಡಿಕೊಂಡು ಆ್ಯಂಡ್ ಈ ಲೈಟಿಂಗ್ಸ್ನ ಎಂಜಾಯ್ ಮಾಡಿಕೊಂಡು ಮನೆಗೆ ಹೊರಟೆ. ಈ ನ್ಯೂ ಇಯರಲ್ಲಿ ನಾನು ಕಲ್ತಿದ್ದ ಪಾಠ ಇದು. ಯಾರು ಇಲ್ಲದೆ ಇದ್ದರೂ ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ಬೋದು ಅಂತ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.